ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ M.I. ಮಲ್ಲಪ್ಪ ಜೋತಾರ. ಆದ್ಮೇಲೆ ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕುರುಬರ ಸಾಂಸ್ಕೃತಿಕ ಪರಿಷತ್ತು ಅಥವಾ ಟ್ರಸ್ಟ್ ಹೊರತಂದಿರೋ 31 ಪುಸ್ತಕಗಳು ಹೊರತಂದಿದ್ದಾರೆ. ವಿಶೇಷವಾಗಿ ಕುರುಬರ ಬದುಕಿನ ಬಗ್ಗೆ, ಅವರ ಬಾಳಿನ ಬಗ್ಗೆ, ಅಲೆದಾಟದ ಬಗ್ಗೆ ಅನೇಕ ಮುಖಗಳನ್ನು, ಅವ್ರ ನಂಬಿಕೆಗಳ ಬಗ್ಗೆ ಈ ಎಲ್ಲ ಪುಸ್ತಕಗಳಲ್ಲಿ ಅನಾವರಣಗೊಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದೊಂದು ವಿಶೇಷವಾದ ಪುಸ್ತಕ, ಯಾಕಂದರೆ ಇಲ್ಲಿಯವರು ಇಂಥ ದೊಡ್ಡ ಒಂದು ಸಮುದಾಯದ ಮೇಲೆ ಪುಸ್ತಕಗಳು ಬಂದಿಲ್ಲ, ಪರಂಪರೆ ಮಾಡಿದ್ದೀವಿ ಅನ್ನೋ ಮಾತನ್ನು ನಮ್ಮ ಪರಿಷತ್ತಿನ ಅಧ್ಯಕ್ಷ H.M. ರೇವಣ್ಣ ಅವರು ಹೇಳ್ತಾರೆ. ಇರಲಿ, ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನು ಮಾತಾಡಿದ್ದಾರೆ. ಅದರ ಬಗ್ಗೆ ಒಂದಿಷ್ಟು ನಿಮ್ಮೊಂದಿಗೆ ಚರ್ಚೆ. ಯಾಕಂದರೆ ಇವತ್ತು ಇಲ್ಲಿವರೆಗೆ ಬಂದಂತಹ ಅನೇಕ ಮುಖ್ಯಮಂತ್ರಿಗಳಲ್ಲ, ಎಲ್ಲರೂ ವಿದ್ವತ್ತಿದ್ದಂಥವರು, ಇನ್ನು ಕೆಲವೊಬ್ಬರು ಜಾತಿಯ ಪರ ಇದ್ದಂಥವ್ರು. ಇವರು ಜಾತೀಯವಾದಿ ಅಲ್ಲ ಅಂತ ನಾನು ಹೇಳೋದಿಲ್ಲ. ಕುರುಬರ ಪರವಾಗಿ ಒಂದಿಷ್ಟು ಒಲವದ, ಅದನ್ನು ಯಾರು ಅಲುಗಳಿಲಿಕ್ಕೆ ಆಗೋದಿಲ್ಲ. ಜಾತಿ ಅನ್ನುವಂಥ ಈ ಒಂದು ವಿಷದ ಚೌಕಟ್ಟು ಏನದಲ್ಲ, ಅಷ್ಟು ಸುಲಭ ಬಿಟ್ಟು ಕೊಡೋದಕ್ಕೆ ಆಗೋದೇ ಇಲ್ಲೇನೋ ಅನ್ನಿಸ್ತದೆ. ಆದರೂ ಅದರೊಳಗಿಂದ ಹೊರಗೆ ಬರುವಂಥ ಪ್ರಯತ್ನ, ಹೊರಗೆ ಬರೋ ಪ್ರಯತ್ನ ನಮ್ಮ ಸಿದ್ದರಾಮಯ್ಯ ಮಾಡ್ತಾ ಇರೋದು. ಅದರಲ್ಲೂ ಮುಖ್ಯವಾಗಿ ಅಂಬೇಡ್ಕರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಅಭ್ಯಾಸ ಮಾಡಿರುವಂಥ ಇವರು ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ್ದ ಮಾತು ನಾವು ಗಮನಾರ್ಹದ. ಮೊದಲದಾಗೆ ಇಲ್ಲೇ ಯಾವುದೇ ಒಬ್ಬ ವ್ಯಕ್ತಿ ಬೆಳಿಬೇಕಾಗಿದ್ದರೆ ಅವನ ಹಿಂದೆ ಒಂದು ಮಿಡುತ್ತಿರ್ತದೆ. ಒಬ್ಬ ದೊಡ್ಡ ಲೇಖಕ ಆಗಿರ್ಬೋದು, ದೊಡ್ಡ ನಾಯಕ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ದೊಡ್ಡ ಸೈಂಟಿಸ್ಟ್ ಆಗಿರ್ಬೋದು, ತತ್ವಜ್ಞಾನ ಆಗಿರ್ಬೋದು, ಯಾವುದೇ ಆಗಿರಲಿ, ಅದರಿಂದ ಒಂದು ಮಿಡುತ್ತಿರ್ತದೆ, ಹೋರಾಟ ಇರ್ತದೆ, ಸಂಘರ್ಷ ಇರ್ತದೆ ಅದರಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ತಾನಾಗಿ ಒಬ್ಬನಾಗಲಿಕ್ಕೆ ಸಾಧ್ಯ ಇಲ್ಲ. ತಾ ಬಂದಂಥ ಕುಟುಂಬ, ಸಮಾಜ ಅವನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಇರ್ತದೆ. ಅದರಲ್ಲೂ ಮುಖ್ಯವಾಗಿ ಎಲ್ಲರೂ ಏನಾಗಿಬಿಡ್ತಾರಪ್ಪ ಅಂದ್ರೆ, ಕುಟುಂಬ ಬಂದಾಗ ಕುಟುಂಬಕ್ಕೆ ಸೀಮಿತ ಅಲ್ಲಿ ಉಳಿದ್ಬಿಟ್ಟು ಬಿಡ್ತಾರೆ. ನಮ್ಮ ಮನೆ, ನಮ್ಮ ಮಗ, ನಮ್ಮ ಮಗಳು, ನಮ್ಮ ಅಜ್ಜ, ನಮ್ಮ ಆಯಿ, ನಮ್ಮ ಅಪ್ಪ, ನಮ್ಮವ್ವ, ಅಲ್ಲೇ ಗಿರಿಕಿ ಬೆಳೀತಾ ಹೋಗುವಂಥವ್ರು ಭಾಳ ಇದ್ದಾರೆ. ಅದು ತಪ್ಪಂತಲ್ಲ, ಅದು ನಾವು ಹುಟ್ಟಿದ ಪರಿಸರಕ್ಕೆ ಕೊಡೋ ಗೌರವ, ಒಪ್ಪು ನಾವು ಅದನ್ನು. ಆದರೆ ಒಬ್ಬ ಅದರಿಂದ ಸಿಡಿದ ಮೇಲೆ ಎದ್ದು ಬರೋದು ಸುಲಭದ ಕೆಲಸ ಅಲ್ಲ. ಸಾರ್ವಜನಿಕರಿಗೆ ಅದರಿಗೆ ಒಬ್ಬ ನಾಯಕನಾಗೋದು, ಅದ್ರ ಜೊತೆ ಒಬ್ಬ ದೊಡ್ಡ ಕವಿ ಆಗೋದು, ಲೇಖಕ ಆಗೋದು, ಸೈಂಟಿಸ್ಟ್ ಆಗೋದು, ಇವೆಲ್ಲ ಅಪರೂಪದಲ್ಲಿ ಅಪರೂಪದ ಅವ್ರ ಹಾರ್ಡ್ ವರ್ಕ್ ಮೇಲೆ ನಿಂತಂಥದ್ದು. ಅದರ ಒಂದು ಮಾತು ಹೇಳ್ತಾರಲ್ಲ, ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನಾಲಿಗೆ ಮೇಲೆ ದೇವಿ ಅಕ್ಷರ ಬರೆದ ಕಾರಣ ಕಾಳಿದಾಸ ಸಾಹಿತ್ಯ ಆದ, ರಾಮಾಯಣ ರಚಿಸಿದ ವಾಲ್ಮೀಕಿ ಧರುಳುಕೋರನಾಗಿದ್ದ ಎಂಬ ಮಾತು ನಂಬಬೇಡಿ. ಶೂದ್ರರು ವಿದ್ಯಾವಂತರಾಗಿ ಮಹತ್ತರವಾದದ್ದನ್ನು ಬರೆದರೆ ಇಂತಹ ಕಥೆ ಕಟ್ಟಿ ಹೇಳುತ್ತಾರೆ. ಶೂದ್ರರು ಶಿಕ್ಷಣ ಪಡೆದರೂ ಗೌರವಿಸುವುದಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ನೋಡಿ, ಇಲ್ಲಿ ಹೇಳೋರು ಎಷ್ಟು ನೋವದ. ಏನೋ ಕಥೆ ಕಟ್ಟಿ ಹೇಳಿಬಿಡೋದು, ಅವರನ್ನು ಸಹ ಬ್ರಾಹ್ಮಣೀಕರಣ ಮಾಡಿಬಿಟ್ಬಿಡೋದು. ದೇವಿ ಬಂದು ನಾಲಿಗೆ ಮೇಲೆ ಬರೋದು, ಕಾಳಿದಾಸ ಕವಿ ದೊಡ್ಡ ಕವಿ ಅದು ಇಲ್ಲ, ಅಲ್ಲಿ ಹಾರ್ಡ್ ವರ್ಕ್ ಅದ. ಇದನ್ನ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ದೈವದ ಮೇಲೆ ಇನ್ನೊಂದು ನಂಬಿಕೆ ಇಟ್ಟು ಹೇಳುವಂಥ ಕಥೆಗಳಿವೆಲ್ಲ ನಮ್ಮನ್ನು ಮೂರ್ಖರನ್ನಾಗಿ ಮಾಡುವಂಥವು ಅಂತೆಲ್ಲ. ದೇವ್ರ ಇದ್ದಾನೋ ಇಲ್ಲವೋ ಚರ್ಚೆ ಬೇರೆ ವಿಷಯ ಇರ್ಬೋದು, ಇಲ್ಲದೇನೋ ಹೋಗಿರ್ಬೋದು. ನಾವು ಒಳ್ಳೆಯದನ್ನು ಮಾಡೋದನ್ನು ದೇವತ್ವ, ನಾವು ಕೆಟ್ಟದನ್ನು ಮಾಡೋದು ಭೂತತ್ವ. ಈ ನಂಬಿಕೆಯನ್ನು ನೀವು ಬೆಳೆಸಬೇಕು ಅನ್ನೋಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರಲ್ಲ. ಯಾವ ದೇವಿ ಬಂದು ನಾಲಿಗೆ ಮೇಲೆ ಹೋದ್ರೆ, ಮತ್ತು ವಾಲ್ಮೀಕಿ ಒಂದು ಮಹಾನ್ ಕಾವ್ಯ ಬರೀತಾನ, ಹುಡುಗಾಡಿ ಇಲ್ಲರಿ ಅದು. ಇಲ್ಲ ನಾವು ನಾರದ ಬಂದ ಕಲಿತಾವ ಕಥೆ ಕಲಿತೀವಿ ಅಲ್ಲ, ಕಥೆ ಅಲ್ಲ. ನಮ್ಮ ಡಾಕ್ಟರ್ ಅರ್ಜುನ್ ಬಂಗಾರವರು ರಾಮಾಯಣದ ಮೇಲೆ ಸಾಕಷ್ಟು, ವಾಲ್ಮೀಕಿ ಮೇಲೆ ಸಾಕಷ್ಟು ವರ್ಕನ್ನು ಸಂಶೋಧನೆ ಮಾಡಿದ್ದಾರೆ. ಅವರೆಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾ ಇದ್ದಾರೆ. ಇದು ಹಾಗೆಲ್ಲ ಅವರು ಹಾರ್ಡ್ ವರ್ಕ್ನಿಂದ, ಅವ್ರ ನೋವಿನಿಂದ ಬಂದಂಥದ್ದು. ಪರಿಸರವನ್ನು ಜೊತೆಗೆ ತನ್ನ ಸಮಾಜವನ್ನು ಅಭ್ಯಾಸ ಮಾಡಿ ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಏನಪ್ಪ ಅಂತ ನಿಘಂಟು ಇದ್ದಂಗೆ, ಒಂದು ವ್ಯಕ್ತಿನ ಪ್ರತಿಯೊಬ್ಬ ವ್ಯಕ್ತಿನೂ ಸೈಕ್ಲೋಪೀಡಿಯಾ ಇದ್ದಂಗೆ ಆ ವ್ಯಕ್ತಿ ಅಭ್ಯಾಸ ಮಾಡ್ತಾ ಸಮಾಜವನ್ನು ಅಭ್ಯಾಸ ಮಾಡ್ತಾ ತನ್ನ ಪರಿಸರವನ್ನು ಅಭ್ಯಾಸ ಮಾಡ್ತಾ ಒಬ್ಬ ವ್ಯಕ್ತಿ ಬೆಳಿತಾನೆ ವಿನಃ ಕೇವಲ ಪವಾಡಗಳಿಂದ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಇದನ್ನೆಲ್ಲ ಹೇಳಿ ಮತ್ತೆ ನಮ್ಮನ್ನು ಮೂರ್ಖರು ಮಾಡುವಂಥ ವ್ಯವಸ್ಥೆ ಇಲ್ಲದ, ಇದಕ್ಕೆ ಬಲಿ ಆಗಬೇಡ್ರಿ ನೀವೆಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಳ ಪರಮ ಸತ್ಯವಾದ ಮಾತು. ನಮ್ಮ ಮಕ್ಕಳು ನೆನಪಿಡಬೇಕಾಗಿದೆ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಸಂದರ್ಭದಲ್ಲೇ, ಸಿದ್ದರಾಮಯ್ಯರ ಒಂದು ಮಾತು ಮಾತಾಡೋದು ಅದರ ನಡಗಟ್ಟಲ್ಲಿ ಅಲ್ರಿ. ನಾವು ನಿಮ್ಮನ್ನು ಕೇಳ್ತೀನಿ, ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನೆಲ್ಲರೂ, ನೀವು ಇವತ್ತು ಹಿಂದೂಗಳಾಗಿದ್ದರೆ ದೇವಾಲಯಕ್ಕೆ ಹೋಗಿ ಗಂಟೆ ಬಿಡೋದು, ನಮಸ್ಕಾರ ಮಾಡಿ, ಪೂಜೆ ಪುನಸ್ಕಾರ ಮಾಡಿ, ಎಕ್ಸಾಮ್ದಲ್ಲಿ ಹೋಗಿ ಅದೇ ಹೂವನ್ನು ಅದ್ರ ಮೇಲೆ ಇಟ್ಟು ಖಾಲಿ ಪೇಪರ್ ಕೊಟ್ಟರೆ ನೀವು ಪಾಸ್ ಆಗ್ತೀರಾ? ಅದೇ ಮುಸಲ್ಮಾನರು, ಇಸ್ಲಾಂ ಧರ್ಮೀಯ ನಂಬಿಕೆದ್ದಂಥವ್ರು ನಮಾಜ್ ಮಾಡಿ, ದೇವರಲ್ಲಿ ಬೆಳ್ಕೊಂಡು ದುಹಾ ಮಾಡಿಕೊಂಡು ಬಂದು ಆ ಪತ್ರಿಕೆಯನ್ನು ಏನೂ ಬರಲಾರ ಖಾಲಿ ಬಿಡು ಅವ್ರು ಪಾಸ್ ಆಗ್ತಾರಾ? ಅದೇ ಇನ್ನುಳಿದ ಎಲ್ಲ ಧರ್ಮಗಳ ನಂಬಿಕೆಗಳಿದ್ದಾರೆ, ಅದನ್ನೆಲ್ಲ ಇಟ್ಕೊಂಡು ಖಾಲಿ ಪೇಪರ್ ಕೊಟ್ಟರೆ ಪಾಸ್ ಆಗ್ತಾರಾ?
ಇದನ್ನು ನಾವು ತಿಳ್ಕೊಬೇಕಾಗಿದೆ. ಯಾಕೆಂದರೆ ನಾವು ಬರೀಲಾರ್ದು, ನಾವು ಹಾರ್ಡ್ ವರ್ಕ್ ಮಾಡಲಾರ್ದ ನಾವು ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಫಿ ಮಾಡೋದೊಂದು ಕಲೆನ, ಅದು ತಪ್ಪಂತಲ್ಲ, ಆದರೆ ಅದು ನಿಮ್ಮ ಬೆಳವಣಿಗೆಗೆ ಅಡ್ಡ ಬರ್ತದೆ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಕಾಫಿ ಮಾಡಿ ಬರೆದ್ರೆ ನಾವು ದಂಡಪ್ಪ ಅಂತ ಅನ್ನೋದಿಲ್ಲ ಅದನ್ನು. ಯಾಕಂದರೆ ಅದು ಶಾಣೆತನ, ತುಡುಗು ಮಾಡೋದು ಶಾಣೆತನ. ಆದರೆ ಅವು ಸಮಾಜಕ್ಕೆ ಅಪಾಯಕಾರಿ ಅನ್ನೋ ಕಾರಣಕ್ಕಾಗಿ, ಅದು ಮನುಷ್ಯನ ವ್ಯಕ್ತಿತ್ವ ಬೆಳೆಸೋದಿಲ್ಲ ಅನ್ನೋ ಕಾರಣಕ್ಕಾಗಿ ತಪ್ಪು ಅಂತ ಹೇಳ್ಬೇಕಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲೇ ನಮ್ಮ ಇವತ್ತು ವಾಲ್ಮೀಕಿ ಬಂದಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಕಾಳಿದಾಸ ಆಗಿರ್ಬೋದು, ಜಗದ ಶ್ರೇಷ್ಠ ಕವಿ ನಮ್ಮ ನಾಟಕಕಾರ ಶೇಕ್ಸ್ಪಿಯರ್ ಆಗಿರ್ಬೋದು, ಜಗದ ನಾಯಕರಾಗಿರ್ಬೋದು, ಧಾರ್ಮಿಕ ನಾಯಕರಾಗಿರ್ಬೋದು, ಭಕ್ತಾವ ನಾಯಕರಾಗಿರ್ಬೋದು, ಧಾರ್ಮಿಕರಾಗಿರೋದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಾಗಿರ್ಬೋದು. ನಾವೆಲ್ಲ ಕತೆ ಕಟ್ಟಿ ಏನೇನು ಹೇಳ್ಬಿಡ್ತೀವಿ. ಇಲ್ಲ, ಅವ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ದುಡಿದಿದ್ದಾರೆ, ಸಮಾಜ ಪರವಾಗಿ ನಿಂತಿದ್ದಾರೆ, ಸದಾ ಸಮಾಜಕ್ಕಾಗಿ ಒಳ್ಳೆಯದನ್ನು ಬಯಸಿದ್ದಾರೆ. ಅದಕ್ಕಾಗಿ ಇವತ್ತು ಅವರು ಅನನ್ಯ ವಂದನೀಯರಾಗಿದ್ದಾರೆ. ಇಂಥದನ್ನು ನಾವು ಸುಮ್ಮನೆ ಏನಪ್ಪ ಅವ್ರು ಹೇಳೋ ಮತ್ತೇಳಿ ಅದು ದಾರಿ ತಪ್ಪಿಸ್ಬೇಡ್ರಿ ಅನ್ನೋಂಥ ಮಾತ್ರ ಸಿದ್ದರಾಮಯ್ಯ ಹೇಳಿದ್ದು ಇವತ್ತಿನ ಯುವಕರು ಇದನ್ನು ಸರಿಯಾಗಿ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯಂಥ ಜನ ಪ್ರಗತಿಪರರು, ಚಿಂತಕರು, ಇವರು ದೇಶ ವಿರೋಧಿ ಅಲ್ಲ, ಇವರು ನೆಕ್ಸ್ಲೈಟ್ ಮಾಡ್ತಾ ಇದ್ದಾರೆ, ದೇಶ ವಿರೋಧಿ ಮಾಡ್ತಾ ಇದ್ದಾರೆ, ಅರ್ಬನ್ ನೆಕ್ಸ್ಲೈಟ್ ಅಂತ ಕರೀತಾ ಇದ್ದಾರೆ ಇವ್ರನ್ನೆಲ್ಲರೂ. ಅಲ್ಲ, ನಿಜವಾಗಿಯೂ ಈ ಸಮಾಜನ ಕಟ್ಟುತ್ತಿರುವಂಥ ಕಳಕಳಿದ್ದಂಥ ಜನ ಇವ್ರ ಮಾತನ್ನು ನಾವು ಯುವಕರು ಪಾಲಿಸ್ಬೇಕಾಗಿದೆ. ಅದ್ಬಿಟ್ಟು ಪವಾಡಗಳನ್ನ ಪುರುಷರ ಕತೆ, ಪುಣ್ಯ ಪುರುಷರು ಆಗಬೇಕಾದ್ರೆ ಹಾರ್ಡ್ ವರ್ಕ್ ಇದ್ದೇ ಇರ್ತದೆ. ಅದರಿಂದ ಇವತ್ತು ಕಾಳಿದಾಸ ದೊಡ್ಡ ವ್ಯಕ್ತಿತ್ವ ಆಗೋದು ಕಾರಣ ಹಾರ್ಡ್ ವರ್ಕ್ ಅದ, ಸದಾ ದುಡಿಮದ, ನೋವು ಅದ, ಸಂಕಟ ಅದ. ಒಬ್ಬ ಕವಿ ಹಾಗೆ ಆಗುವುದಿಲ್ಲ ರೀ, ಹಂಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ನೆಲೆಯಲ್ಲೇ ನಾವು ಇವತ್ತು ಸಿದ್ದರಾಮಯ್ಯನ ಮಾತಂತ ಹೋಗ್ಬೇಕಾಗಿದೆ. ಜೊತೆಗೆ ಇನ್ನೊಂದು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಜಾತಿ ವ್ಯವಸ್ಥೆ ನಿಂತ ನೀರು. ಹೌದು, ನಿಂತು ನೀರದು, ಅದೇನು ಪರಿಧಿ ಮಾಡಿಕೊಳ್ಳೋದಿಲ್ಲ. ನೀವು ಯಾವ ಜೊತೆ ಹುಟ್ಟಿದ್ರಿ ಅಲ್ಲೇ ಇರೋದು, ಅಲ್ಲೇ ಬೆಳೆದು, ಅಲ್ಲೇ ತಿನ್ನೋದು. ಹೀಗಾಗಿ ಅದು ಬೆಳೆಯುವಂಥದ್ದಲ್ಲ, ನಿಂತು ನೀರದು, ಜಾತಿ ಅನ್ನುವಂಥದ್ದು. ಅಲ್ಲೇ ಹುಟ್ಟಿ, ಅಲ್ಲೇ ಬೆಳೆದ, ಅದೇನು ಕುಡಿದು ತಿಂದು ಸತ್ತು ಹೋಗಿ ಬಿಡುವಂಥದ್ದು. ಆ ಸಮಾಜ ಸುತ್ತಮುತ್ತ ಅಲ್ಲೇ ಬೆಳಿಲಾರದು ಅಣದು ಹೋಗುವಂಥದ್ದು. ಈ ಜಾತಿ ವ್ಯವಸ್ಥೆಯಿಂದಾಗಿ ನಾವು ಇವತ್ತು ಅನೇಕ ಪರಕೀಯ ದಾಳಿಗೆ ಬಲಿಯಾಗಿ ಅನ್ನೋದನ್ನು ನಾವು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮನ್ನು ಮೊದಲಿಗೆ ಗ್ರೀಕರು ಬಂದರು, ಅದರ ನಂತರ ಇಸ್ಲಾಮಿಸ್ಟ್ ಬಂದರು, ಅದರಿಂದ ಮತ್ತಾರು ಬಂದರು, ಹೊರಗಿನವರು ಬಂದು ನಮ್ಮ ಸಾಕಷ್ಟು ಆಳಿದರು. ಕೊನೆಗೆ ಬ್ರಿಟಿಷರು ಬಂದರು. ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ, ನಮ್ಮಲ್ಲಿ ಮೇಲ್ಜಾತಿ ನಮ್ಮನ್ನು ಆಳ್ತಾ ಇದ್ದಾರೆ, ವಿದ್ಯಾವಂತರು ನಮ್ಮನ್ನು ಆಳ್ತಾ ಇದ್ದಾರೆ. ಇದು ಹೇಳೋದು ಏನಪ್ಪ ಅಂದರೆ ಇಲ್ಲೇ ಈ ಒಂದು ಜಾತಿಯಿಂದಾಗಿ ನಾವು ಯಾವಾಗಲೂ ಪರತಂತ್ರ್ಯರಾಗಿದ್ದೀವಿ. ನಮಗಿಲ್ಲೇ ಬರೆಯೋದು, ಓದೋದು, ಮಾಡೋದು ಶಿಕ್ಷಣ ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಏನಾಗಿದ್ದೀವಪ್ಪ ಅಂದರೆ ಗುಲಾಮರಾಗಿದ್ದೀವಪ್ಪ ಅನ್ನೊಂದು ಮಾತು. ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಇಲ್ಲಿ ಸ್ಪಷ್ಟಪಡಿಸ್ಬೇಕಾಗ್ತದೆ. ಶೂದ್ರರು ಶಿಕ್ಷಿತರಾದರೂ ಗೌರವ ಸಿಗಲ್ಲ ಅನ್ನೋ ಒಂದು ಮಾತು ಬಂತು ಚರ್ಚೆಯಲ್ಲ. ಆ ಮಾತಿಗೆ ನಾವು ಇಷ್ಟು ಹೇಳ್ಬೋದು, ಶೂದ್ರರು ಶಿಕ್ಷಿತರು ಆಗಲೇಬೇಕು ಮೊದಲನೇದಾಗಿ. ಆದಮೇಲೆ ಅರ್ಥವನ್ನು ಹುಡುಕುವಂಥದ್ದು, ಅದು ಗಳಿಸುವಂಥ ಒಂದು ವ್ಯಕ್ತಿತ್ವ ಬರುವಂಥದ್ದು. ಶಿಕ್ಷಣ ತಾನೇ ಬಂದೇ ಬರ್ತದೆ. ಶಿಕ್ಷಣ ಕಲಿತ್ರಂದ್ರೆ ನೀವು ಗಳಿಸೋ ಶಕ್ತಿನೂ ಬರ್ತದೆ, ಆರ್ಥಿಕ ಸ್ವಾತಂತ್ರ್ಯ ಬರ್ತಂದ್ರೆ. ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳ್ತಾಯಿದ್ರು, ಶಿಕ್ಷಣ ಜೊತೆಗೆ ಏನಪ್ಪ ಅಂತಂದ್ರೆ ಅರ್ಥವ್ಯವಸ್ಥೆ, ಇವೆರಡು ಪ್ರತಿಯೊಬ್ಬ ಶಿವಗಂಗಾದ್ರೆ ಅಲ್ಲಿ ಸಮಾನ ತಾನೇ ಬರ್ತದೆ ಅನ್ನೋ ಮಾತಾಡಿದರು. ಅದಕ್ಕೆ ಮೊದಲು ಶಿಕ್ಷಣ, ಅದ್ರ ಜೊತೆಗೆ ಈ ಅರ್ಥವ್ಯವಸ್ಥೆ ಜೊತೆಗೆ ಬರ್ತದೆ. ಅದಕ್ಕೆ ಬೇಕಾದಂಥ ಉದ್ಯೋಗ ನಿರ್ಮಾಣ ಮಾಡುವಂಥ ಕೆಲಸಗಳನ್ನ ಸಹಿತ ಸರ್ಕಾರ ಮಾಡಬೇಕಾಗಿದೆ. ಆ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಕೃಷಿ ಮೊದಲು, ಕೃಷಿ ಆಧಾರಿತ ಉದ್ಯೋಗಗಳು ಎರಡನೇದಾಗಿ, ಇವು ಕೂಡಿ ಮಾಡಿದ್ರೆ ಇವತ್ತು ಈ ಒಂದು ಅಸಮಾನತೆ ತಾನಾಗಿ ಹೋಗ್ತಂತ. ಎಲ್ಲಿ ಶಿಕ್ಷಣದ, ಎಲ್ಲಿ ಅರ್ಥದ, ಅದು ದುಡ್ಡದ, ಎರಡು ಒಂದು ಕಡೆ ಇದ್ದದ್ರೆ ಗೌರವ ತಾನಾಗೆ ಹೆಚ್ಚಾಗ್ತದೆ. ಮತ್ತು ಕೇವಲ ಶಿಕ್ಷಣದ ಗೌರವ ಸಿಗೋದಿಲ್ಲ. ಹೌದು, ಜಾತಿ ವ್ಯವಸ್ಥೆಯಿಂದ ಸಿಗ್ತಾ ಇಲ್ಲ. ಅನೇಕ ಕಲಿತಂಥ ಶೂದ್ರರಿಗೆ, ಅಸ್ಪೃಶ್ಯರಿಗೆ ಇವತ್ತು ಗೌರವ ಸಿಗ್ತಾ ಇಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ ಮತ್ತು ತಿಳ್ಕೊಬೇಕಾಗಿದೆ. ಆದರೆ ಅದು ಬರಬೇಕಾಗಿತ್ತು ಗೌರವ, ಅದ್ರ ಜೊತೆಗೆ ಅರ್ಥವನ್ನು ಗಳಿಸುವಂಥ ಶಕ್ತಿ ಅದು ಶಿಕ್ಷಣಕ್ಕದ, ಕೊಡುವಂಥ ಶಕ್ತಿ ಅದು ಶಿಕ್ಷಣಕ್ಕದ. ಶಿಕ್ಷಣ ಮತ್ತು ಅರ್ಥ ಬಂದ್ರೆ ನಿಶ್ಚಿತವಾಗಿಯೂ ಒಂದು ಅಪೂರ್ವವಾದಂಥ ಈ ದೇಶ ರೆಡಿ ಆಗ್ತದೆ. ನಾವು ಯಾರಿಗೂ ಗುಲಾಮರಾಗುವಂಥ ಪರಿಸ್ಥಿತಿ ಬರೋದಿಲ್ಲ. ಎಲ್ಲರಿಗೂ ಕಲಿಕೆ ಅಂದರೆ ಶಿಕ್ಷಣ, ಎಲ್ಲರಿಗೂ ಅರ್ಥವ್ಯವಸ್ಥೆ ಸಿಗ್ತಂದ್ರೆ, ಸಮಾನ ಸಿಗ್ತಂದ್ರೆ ಜಗದಲ್ಲಿ ನಾವು ಶ್ರೇಷ್ಠ ಇದ್ದೀವಿ ರೀ, ಇನ್ನೊಬ್ರು ಯಾರೂ ಇಲ್ಲ. ಇದನ್ನು ಮಾಡಲಿಕ್ಕೆ ನಮ್ಮ ಇಲ್ಲಿಯವರೆಗಿನ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಆ ನೆಲೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ನಿಮ್ಮೊಂದಿಗೆ ಈ ವಿಷಯವನ್ನು ಮೊದಲಿಗೆ ಆಯ್ಕೆ ಮಾಡ್ಕೊಂಡು ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ವಿಚಾರ ಸರಿ ಅದಾವ. ಜಾತಿ ನಿಂತ ನೀರು, ಅದನ್ನು ಬಿಟ್ಟು ಹೊರಗೆ ಬರಬೇಕಾಗಿದೆ. ಜೊತೆಗೆ ಶಿಕ್ಷಣ ಎಲ್ಲರಿಗೂ ಶಿವಗಂಗ ಮಾಡಬೇಕಾಗಿದೆ. ಶಿಕ್ಷಣ ಮತ್ತು ಆರೋಗ್ಯಕರ ಅರ್ಥವ್ಯವಸ್ಥೆ ತಾನಾಗಿ ಬರ್ತದೆ ಅನ್ನುವಂಥದ್ದು ಅಷ್ಟು ಸತ್ಯದ. ಯಾಕಂತಂದ್ರೆ ಶಿಕ್ಷಣದಿಂದ ನಾವು ಮೋಸ ಹೋಗೋದಿಲ್ಲ, ಗಳಿಸೋದಕ್ಕೆ ಹೊಸ ಹೊಸ ಐಡಿಯಾಗಳು ಹುಡುಕ್ತಾನೆ. ಅದರಿಂದ ನಮ್ಮ ದೇಶಕ್ಕೆ ಹೊಸ ಹೊಸ ಇನ್ವೆನ್ಷನ್ಗಳಾಗಿ, ಆವಿಷ್ಕಾರಗಳಾಗಿ ಹೊಸ ಉದ್ಯೋಗ ಸೃಷ್ಟಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವಂತೆ ಹೇಳ್ತಾ, ಸಿದ್ದರಾಮಯ್ಯರ ಈ ಒಂದು ವಿಶ್ಲೇಷಣೆ ಜಾತಿ ಮತ್ತು ಜೊತೆಗೆ ಈ ಪವಾಡಗಳ ಕುರಿತಾಗಿ ಅವರು ಮಾತಾಡಿದಂಥ ಮಾತುಗಳನ್ನ
ನಾವು ಒಂದಿಷ್ಟು ಮಾತು ವಿಚಾರ ಮಾಡುವಂತ ನನಗೆ ಅನಿಸ್ತದೆ. ನಿಮಗೇನು ಅನಿಸ್ತದೆ? ಇದು ಸರಿ ಅನಿಸ್ತದ? ಸರಿ ತಪ್ಪು ಮಾಡಿರಿ. ಏನಾದರೂ ಏನ್ರಿ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿರಿ, ಬಟ್ ನೀವು ನಮ್ಮ ಜೊತೆ ಮಾತಾಡ್ತಾ ಇರಿ, ಕಾಮೆಂಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸೀತಾರಾಮ್ ಸತ್ಯದ ಕೈಯಲ್ಲಿ ವಂದನೆಗಳು.